ಫ್ರೆಂಡ್ಸ್, ಬನ್ನಿ ಈ ವಿಡಿಯೋದಲ್ಲಿ ಪುದೀನಾ ರೈಸ್ ಅಥವಾ ಪುದೀನಾ ಬಾತ್, ಮಿಂಟ್ ಬಾತ್ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಪುದೀನಾ ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲಿ ಮೊದಲನೇದಾಗಿ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗ್ತದೆ ಮತ್ತು ಓರಲ್ ಹೈಜೀನ್ ಕೂಡ ಕಾಪಾಡ್ತದೆ ಫ್ರೆಂಡ್, ಓಕೆನಾ. ಮತ್ತು ಓವರಾಲ್ ನಮ್ಮ ಹೆಲ್ತ್ಗೆ ಒಂದು ಚೆನ್ನಾಗಿರಲಿಕ್ಕೆ ಒಂದು ಹೆಲ್ತ್ ಪ್ರಮೋಟ್ ಕೂಡ ಮಾಡುತ್ತೆ ಫ್ರೆಂಡ್, ಓಕೆನಾ. ಬನ್ನಿ ತಡೆಯೋಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಮುಷ್ಟಿ ಆಗುವಷ್ಟು ಮಿಂಟ್ ತೊಗೊಂಡಿದ್ದೀನಿ, ಮತ್ತು ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ, ಸ್ವಲ್ಪ ಜಿಂಜರ್, ಸ್ವಲ್ಪ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್, ಓಕೆನಾ. ಸೊ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಗ್ರೈಂಡ್ ಮಾಡ್ಕೋಬೇಕು, ಓಕೆನಾ. ಸೊ ಇಷ್ಟು ಗ್ರೈಂಡ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಆಗಿದೆ. ನಾನು ಫುಲ್ ಫೈನ್ ಪೇಸ್ಟೇ ಮಾಡಿರ್ತೀನಿ ಫ್ರೆಂಡ್, ಓಕೆ. ಕೆಲವೊಬ್ಬರು ಉದುದ್ರಾಗಿ ಅಂತ ಹೇಳ್ತಾರೆ, ನಾನು ಫುಲ್ ಫೈನ್ ಪೇಸ್ಟೇ ಮಾಡ್ಕೊಂಡಿರ್ತೀನಿ, ಯಾಕಂದರೆ ತಿನ್ನುವಾಗ ಅನ್ನ ಜೊತೆ ಸಿಕ್ಕರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲಲ್ಲ, ಹಾಗಾಗಿ, ಓಕೆನಾ. ಮತ್ತು ಇನ್ನೊಂದು ಕಡೆ ನಾನು ಸ್ಪೈಸಸ್ ತೊಗೊಂಡಿದ್ದೀನಿ ನೋಡಿ, ತುಂಬ ಜಾಸ್ತಿ ಸ್ಪೈಸಸ್ ಬೇಡ, ಇಷ್ಟೇ ತೊಗೊಂಡಿರೋದು ನಾನು. ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಮೊಗ್ಗು, ಓಕೆನಾ. ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ಮಸಾಲ ಆಗ್ತಾ ಇಲ್ಲ, ಓಕೆನಾ. ಸೊ ಇನ್ನೊಂದು ಕಡೆ ನಾನು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲೆ ನಾವು ತೊಗೊಂಡಿರೋಂಥ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್, ಓಕೆನಾ. ಸೊ ಸ್ಪೈಸಸ್ ಎಲ್ಲ ಸ್ವಲ್ಪ ಸಿಡಿದ್ಮೇಲೆ ನಾನು ಹೆಚ್ಕೊಂಡಿರೋ ಅಂತಹ ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ, ಓಕೆನಾ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ ಫ್ರೆಂಡ್, ಓಕೆನಾ. ಸೊ ಪುದೀನ ಅಂತೂ ತುಂಬ ಹೆಲ್ತಿಗೆ ಒಳ್ಳೇದಿರುತ್ತೆ. ಸೊ ಯೂಶ್ವಲಿ ಇದು ರೆಡ್ಯೂಸಸ್ ಇನ್ಫ್ಲಮೇಷನ್ ಅಂತ ಹೇಳ್ತಾರೆ, ಓಕೆನಾ. ನೋಡಿ ಈಗ ಇದು ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದ ಆದಮೇಲೆ, ಅಂದರೆ ಸ್ವಲ್ಪ ಸಾಫ್ಟಾಗಿ ಆದಮೇಲೆ ನಾವು ರುಬ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಫ್ರೆಂಡ್. ಅಂದರೆ ಆಯಿಲ್ ಎಲ್ಲ ಸೈಡಲ್ಲಿ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಸ್ವಲ್ಪ ಇದನ್ನು ಕಾಯಿಸ್ತಾನೇ ಇರಬೇಕು, ಅಂದರೆ ಬಾಯ್ಲ್ ಮಾಡ್ತಾ ಇರಬೇಕು. ಸೊ ಈಗ ನಾನು ಒಂದು 3 to 4 ಚಿಟಿಕೆ ಆಗೋವಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಫ್ರೆಂಡ್, ಓಕೆನಾ. ನಂತರ ನೋಡಿ ಈ ರೀತಿಯಾಗಿ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ 3 ಮೀಡಿಯಮ್ ಸೈಜ್ ಟೊಮಾಟೋನ ಹಾಕ್ಕೊಂಡಿದ್ದೀನಿ ಇಲ್ಲಿ, ಓಕೆನಾ. ಸಣ್ಣದಾಗಿ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ. ಆ ಟೊಮಾಟೋನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಮತ್ತು ಇವಾಗಲೇ ನಾನು ಉಪ್ಪು ಕೂಡ ಹಾಕ್ತೇನೆ, ಯಾಕಂದರೆ ಯೂಶ್ವಲಿ ನಾನು ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಸಾಫ್ಟಾಗಿ ಸ್ವಲ್ಪ ಬೇಗ ಗ್ರೇವಿ ಆಗ್ತದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿರೋ ಅಂಥ ಗ್ರೀನ್ ಕಲರ್ ಅಲ್ವಾ, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿ ಈಗ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ ಅಲ್ವಾ, ಸೊ ಎಣ್ಣೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದು ಗ್ರೇವಿ ಒಂದು ಹದಕ್ಕೆ ಬರ್ತಾ ಇದೆ. ಇದಕ್ಕೆ ನಾನು ಕ್ಯಾರೆಟ್ ಮತ್ತು ಸ್ವಲ್ಪ ಬೀನ್ಸ್, ಓಕೆನಾ, ಇಷ್ಟು ತರಕಾರಿ ಹಾಕ್ತಾ ಇದ್ದೀನಿ. ಬಟ್ ನಿಮಗೆ ಇಷ್ಟ ಆಗೋ ತರಕಾರಿ ಅಥವಾ ಮಕ್ಕಳಿಗೆ ಇಷ್ಟ ಆಗೋ ತರಕಾರಿಗಳನ್ನು ಬಳಸಬಹುದು, ಓಕೆ. ಇದೇ ತರಕಾರಿ ಹಾಕಬೇಕು ಅಂತ ಏನು ಒಂದು ಲಿಮಿಟ್ ಇರೋದಿಲ್ಲ, ಅಥವಾ ಇದು ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಸೊ ನಿಮ್ಗೆ ಇಷ್ಟವಾಗಿರುವಂತಹ ವೆಜಿಟೇಬಲ್ಸ್ನ ಹಾಕ್ಕೊಂಡು ಕೂಡ ಮಾಡ್ಕೋಬಹುದು, ಇಲ್ಲ ವೆಜಿಟೇಬಲ್ಸ್ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬಹುದು, ಕೆಲವೊಬ್ಬರು ಹಾಗೆ ಮಾಡ್ಕೋತಾರಲ್ವ, ಹಾಗಾಗಿ. ಮತ್ತು ಇಲ್ಲಿ 1/4 ಕಪ್ ಆಗೋಷ್ಟು ಜೀರಾ ರೈಸ್ನ ನಾನು ನೆನೆ ಇಟ್ಟಿಲ್ಲ, ಹಾಗೆ ತೊಳೆದು ಇಟ್ಕೊಂಡಿದ್ದೀನಿ, ಓಕೆನಾ. ನಾನು ನೆನೆಸ್ತಾ ಇಲ್ಲ, ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೊ ಅದು ಒಂದ್ಸರಿ ಗ್ರೇವಿ ಚೆನ್ನಾಗಿ ಆದಮೇಲೆ ಅದಕ್ಕೆ ನಾವು ಇದನ್ನು ಬಗ್ಗಿಸ್ಕೊಳ್ಳೋಣ, ಓಕೆನಾ. ನೋಡಿ ಇಲ್ಲಿ ಗ್ರೇವಿ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆಲ್ಲ. ಮತ್ತು ವೆಜಿಟೇಬಲ್ ಕೂಡ ಒಂದು ಸ್ವಲ್ಪ ಆಫ್ ಬಾಯ್ಲ್ ಥರ ಆಗಿರುತ್ತೆ ನೋಡಿ, ಓಕೆನಾ. ಸೊ ಇನ್ನೂ ಸ್ವಲ್ಪ 2-3 ನಿಮಿಷ ಆದಮೇಲೆ ನಾವು ನಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ಹಾಕ್ಕೊಳ್ಳೋಣ ಫ್ರೆಂಡ್, ಓಕೆನಾ. ಸೊ ನೀರು ಹಾಕ್ಕೊಳ್ಳೋದು ಅದೆಲ್ಲ ಡಿಪೆಂಡ್ಸ್ ಆನ್ ಅಕ್ಕಿ, ಯಾವ ಅಕ್ಕಿ ತೊಗೊಂಡಿರ್ತೀರ ಮತ್ತು ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರ ಅಂತ. ನಾನಿಲ್ಲಿ 1/4 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಹಾಗಾಗಿ ನಾನು 2 ಲೋಟ ಹಾಕ್ಬಿಟ್ಟು ಅದ್ರ ಮೇಲೆ 1/4 ಲೋಟ ಅಷ್ಟು ಹೆಚ್ಚಿಗೆ ಹಾಕಿದ್ದೀನಿ ನೀರನ್ನ, ಓಕೆನಾ. ಸೊ ದಟ್, ಯಾಕಂದರೆ ಈಗ ನಾವಿಲ್ಲಿ ವೆಜಿಟೇಬಲ್ಸ್ ಹಾಕಿದ್ದೀವಿ ಮತ್ತು ಅಕ್ಕಿ ಕೂಡ ಇರುತ್ತಲ್ವ, ಅಷ್ಟು ಅದೆರಡು ಸಮನಾಗಿ ಚೆನ್ನಾಗಿ ಬೇಕು ಅಂದರೆ ಅಷ್ಟು ನೀರು ಬೇಕಾಗ್ತದೆ ಫ್ರೆಂಡ್, ಓಕೆನಾ. ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಈ ನೀರು ಒಂದು ಸ್ವಲ್ಪ ಕುದಿಬೇಕು ಫ್ರೆಂಡ್, ಎಲ್ಲರೂ ವೆಯ್ಟ್ ಮಾಡಬೇಕಾಗ್ತದೆ ನಾವು. ಈಗ ನೆಕ್ಸ್ಟು ನಾನು ಒಂದು ನಿಂಬೆಹಣ್ಣು, ಅಂದರೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಟೊಮೊಟೊ ಹಾಕಿದ್ದೀವಲ್ಲ, 3 ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿದ್ದೀವಿ, ಹಾಗಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಮತ್ತು ಕಸೂರಿ ಮೇಥಿ ಎಂಡಲ್ಲಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಯಾವಾಗಲೂ ನಾವು ಸ್ವಲ್ಪ ಎಂಡಲ್ಲಿ ಹಾಕಬೇಕು, ಪ್ರೋಸೆಸ್ ಎಂಡಲ್ಲಿ, ಬಿಕಾಸ್ ಅದು ಸ್ಮೆಲ್ಲು ಆ ಘಮ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ, ಓಕೆನಾ. ಸೊ ನಾವೇನೀಗ ಜೀರಾ ರೈಸ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಬಗ್ಗಿಸ್ಕೊಳ್ಳೋಣ ಫ್ರೆಂಡ್ ಈಗ, ಓಕೆ. ನೋಡಿ ಜೀರಾ ರೈಸ್ ಬಗ್ಗಿಸ್ಕೊಂಡಿದ್ದೀನಿ, ನೋಡಿ ಹಾಕ್ಕೊಂಡಿದ್ದೀನಿ ಆಗಲೇ. ಸ್ವಲ್ಪ ಈ ಥರ ಕೈ ಆಡಿಸ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿಬಿಡೋಣ, ಓಕೆನಾ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಿಂಟ್ ತಿನ್ನೋದ್ರಿಂದ ಕೂಡ ನಮ್ಮ ಇಮ್ಯುನಿ ಸಿಸ್ಟಮ್ ಚೆನ್ನಾಗಿರೋದ್ರಿಂದ, ಮತ್ತು ಇದು ನಮ್ಮ ಒಂದು ಬ್ಲಡ್ ಪ್ರೆಷರ್ ಲೆವೆಲ್ ಕೂಡ
ಒಂದು ರೆಗ್ಯುಲೇಟ್ ಮಾಡೋದ್ರಿಂದ ಒಳ್ಳೇದಿರುತ್ತೆ ಫ್ರೆಂಡ್. ನೋಡಿ ಈಗ ನಾನು ಲಿಡ್ ಮುಚ್ಚಿದ್ದೀನಿ. ಲಿಡ್ ಮುಚ್ಚಿಬಿಟ್ಟು ಒಂದು ವಿಷಲ್ ತೊಗೊಳ್ಳೋಣ ಈಗ. ಓಕೆನಾ, ಒಂದು ವಿಷಲ್ ಸಾಕಾಗ್ತದೆ. ಯೂಶ್ವಲಿ ರೈಸ್ಗೆಲ್ಲ ತುಂಬ ವಿಷಲ್ ಹಾಕ್ಸಿದ್ರೆ ಮುದ್ದೆ ಥರ ಆಗ್ಬಿಡುತ್ತಲ್ವ, ಹಾಗಾಗಿ ನಾನು ಒಂದು ವಿಷಲ್ ಹಾಕ್ಸ್ಕೊಳ್ಳೋದು. ಸೊ ಒಂದು ವಿಷಲ್ ಹಾಕ್ಸ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ. ಓಕೆ, ಸೊ ಈಗ ಇದು ಸ್ವಲ್ಪ ತಣ್ಣ ಆದಮೇಲೆ ಓಪನ್ ಮಾಡಿದೆ. ನೋಡಿ ನಮ್ಮ ಮಿಂಟ್ ರೈಸ್ ರೆಡಿ ಆಗಿದೆ. ಓಕೆ, ಮತ್ತು ಇದಕ್ಕೆ ನಾನೀಗ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಯಾವಾಗಲೂ ನಾನು ಅಡ್ಡ ಎಂಡಲ್ಲೇ ಹಾಕೋದು, ಯಾಕಂದರೆ ಅದು ಫ್ಲೇವರ್ ಮತ್ತು ಅದರ ಘಮ ಒಂದು ಹಾಗೆ ಉಳ್ಕೊಳ್ಳುತ್ತಲ್ಲ, ಅದು ತಿನ್ನಲಿಕ್ಕೂ ಕೂಡ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ಅದನ್ನು ನಾನು ಕೊನೆಯಲ್ಲೇ ಹಾಕ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಆಗಿದೆ ಮಿಂಟ್ ರೈಸ್. ಸೊ ಮಿಂಟ್ ರೈಸ್ ಈಸ್ ರೆಡಿ ಟು ಸರ್ವ್ ಫ್ರೆಂಡ್. ಓಕೆನಾ, ಸೊ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಮಿಂಟ್ ರೈಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಪ್ಲೀಸ್ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆ, ನಿಮಗೂ ಯಾವುದಾದ್ರು ಈ ಥರ ಬೇರೆ ಥರದ ರೈಸ್ ಮಾಡೋದು ಗೊತ್ತಿದ್ದರೆ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ ರೆಸಿಪಿ ಕೂಡ. ಓಕೆ, ಸೊ ದಟ್ ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀನಿ ಫ್ರೆಂಡ್. ಸೊ ಮಿಂಟ್ ರೈಸ್ ಈಸ್ ರೆಡಿ ಟು ಈಟ್. ಸೊ ಫ್ರೆಂಡ್, ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಹೆಲ್ತಿ ರೆಸಿಪಿ ಜೊತೆ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.